ಹಲೋ ಎವ್ರಿವನ್, ವೆಲ್ಕಮ್ ಟು ಅಚೀವರ್ಸ್ ಅಕಾಡೆಮಿ. ನಾನು ನಿಮ್ಮ ವರುಣ್. ಇವತ್ತಿನ ಕ್ವಿಕ್ ಕರೆಂಟ್ ಅಫೇರ್ಸ್ ಸಂಚಿಕೆಗೆ ಸ್ವಾಗತ. ಮೊದಲನೇದಾಗಿ ಮುಖ್ಯಾಂಶಗಳು. ಇವತ್ತಿನ ಸಂಚಿಕೆಯಲ್ಲಿ ನಾವು NFT ಬಗ್ಗೆ ಡಿಸ್ಕಸ್ ಮಾಡ್ತೇವೆ, ಇಂಡಿಯಾ ಔಟ್ ಕ್ಯಾಂಪೇನ್ ಬಗ್ಗೆ, ಇಥೋಪಿಯಾನ ಬಿಕ್ಕಟ್ಟು, ಯೂನಿಕಾರ್ನ್ ಕಂಪನಿಗಳು, ಪಿಲ್ಲರ್ ಆಫ್ ಶೇಮ್, ಭೀಮಾ ಕರೆಗಾಂವ್ ಘಟನೆ, ಫಾಕ್ಸ್ಕಾನ್ ಕಂಪನಿಯ ಬಗ್ಗೆ, ಹಾಗೂ ಕೊನೆಯದಾಗಿ ಒಂದು ಒನ್-ಲೈನರ್ ಮತ್ತು ಬೋನಸ್ ಪ್ರಶ್ನೆಗಳನ್ನ ಡಿಸ್ಕಸ್ ಮಾಡ್ತೇವೆ. ಮೊದಲನೇ ಪ್ರಶ್ನೆ ನೋಡೋದಾದರೆ, ಇತ್ತೀಚೆಗೆ ಸುದ್ದಿಯಲ್ಲಿರುವ NFT ಎಂದರೇನು? ವಾಟ್ ಡಸ್ NFT ಮೀನ್ ವಿಚ್ ವಾಸ್ ಸೀನ್ ರೀಸೆಂಟ್ಲಿ ಇನ್ ನ್ಯೂಸ್? ಆಪ್ಷನ್ ಎ, ನಾನ್ ಫಂಡಬಲ್ ಟೆಕ್ ಕಂಪನಿ. ಆಪ್ಷನ್ ಬಿ, ನಾನ್ ಫಂಜಿಬಲ್ ಟೋಕನ್ಸ್. ಆಪ್ಷನ್ ಸಿ, ನಾನ್ ಫಂಡಬಲ್ ಟ್ರೇಡ್. ಆಪ್ಷನ್ ಡಿ, ನಾನ್ ಫಂಜಿಬಲ್ ಟ್ರೇಡ್. ಈ 4 ಆಪ್ಷನ್ ಇದೆ. ಉತ್ತರ ಬಂದು ನಾನ್ ಫಂಜಿಬಲ್ ಟೋಕನ್ಸ್ ಆಗಿರುತ್ತೆ. ಇದನ್ನು ನಾವು ಎಕ್ಸ್ಪ್ಲೇನ್ ಮಾಡಬೇಕಂದ್ರೆ ನಾವು ಇದನ್ನು 2 ಭಾಗವಾಗಿ ಡಿಸ್ಕಸ್ ಮಾಡ್ಬೋದು. ಒಂದು ನಾನ್ ಫಂಜಿಬಲ್, ಇನ್ನೊಂದು ಟೋಕನ್ಸ್. ನಾನ್ ಫಂಜಿಬಲ್ ಅಂತ ಅನ್ನೋದನ್ನ ನಿಮಗೆ ಅರ್ಥ ಆಗ್ತಾ ಇಲ್ಲ ಅಂತ ಅಂದರೆ ಇದನ್ನು ನಾನು ಈ ವರ್ಡ್ನ ರೀಪ್ಲೇಸಬಲ್ ಅಂತ ಕರಿತೇನೆ. ಅಂದರೆ ನಾನ್ ರೀಪ್ಲೇಸಬಲ್ ಟೋಕನ್ಸ್ ಅಂತ ಅರ್ಥ. ನಾನ್ ರೀಪ್ಲೇಸಬಲ್ ಬಗ್ಗೆ ತಿಳ್ಕೊಳ್ಳೋಣ, ಹಾಗೆ ಟೋಕನ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಅದು ಇದರ ನಂತರ ಇದು ಯಾಕೆ ಪ್ರಚಲಿತ ಘಟನೆಗಳಲ್ಲಿದೆ ಅಂತ ತಿಳ್ಕೊಳ್ತಾ ಹೋಗೋಣ. ನಾನ್ ಫಂಜಿಬಲ್ ಟೋಕನ್ಸ್ ಬಗ್ಗೆ ಹೇಳ್ತಾ ನಾನು ಹೇಳಿದೆ 2 ಭಾಗವಾಗಿ ಡಿವೈಡ್ ಮಾಡಿದ್ದೀವಿ. ನಾನ್ ಫಂಜಿಬಲ್ ಒಂದು, ಟೋಕನ್ಸ್ ಒಂದು. ಫಂಜಿಬಲ್ನ ನಾವು ರೀಪ್ಲೇಸಬಲ್ ಅಂತಲೂ ಕರಿತೀವಿ. ಫಸ್ಟಿಗೆ ಈ ನಾನ್ ರೀಪ್ಲೇಸಬಲ್ ಅನ್ನೋದೇನು ಅಂತ ನಾವು ಅರ್ಥ ಮಾಡ್ಕೋಬೇಕಾಗತ್ತೆ. ನಾನ್ ರೀಪ್ಲೇಸಬಲ್ ಅಂತ ಅಂದರೆ, ಈಗ ಒಂದು ಉದಾಹರಣೆಗೆ ಒಂದು ಪುಸ್ತಕ ಅನ್ನೋ ಒಂದು ಇದೆ, ಆ ಪುಸ್ತಕ ಮಾಸ್ ಪ್ರೊಡ್ಯೂಸ್ ಆಗಿದೆ, ಅಂದರೆ 1,00,000ಕ್ಕೂ ಹೆಚ್ಚು ಕಾಪೀಸ್ ಇದೆ. ಅದು ನಮಗೆ ಆನ್ಲೈನಲ್ಲೂ ಸಿಗುತ್ತೆ, ಆಫ್ಲೈನಲ್ಲೂ ಸಿಗುತ್ತೆ. ಆ ಪುಸ್ತಕ ಅದು ನಾನ್ ರೀಪ್ಲೇಸಬಲ್ ಅಂತ ಕರ್ಸ್ಕೊಳ್ಳೋದಿಲ್ಲ, ಅದು ರೀಪ್ಲೇಸಬಲ್ ಮಾಡ್ಬೋದು. ಯಾಕೆ ಅಂತಂದರೆ ಆ ಕಾಪಿ ನಾನು ಈಗಲೂ ತೊಗೋಬೋದು, ಇನ್ನೊಂದು ಪುಸ್ತಕ ಅಂಗಡಿಗೆ ಹೋಗಿ ತೊಗೋಬೋದು, ಎಲ್ಲದು ಒಂದೇ ರೀತಿ ಇರುತ್ತೆ. ಅದನ್ನು ರೀಪ್ಲೇಸಬಲ್ ಅಸೆಟ್ ಅಂತ ಕರಿಬೋದು. ಅದೇ ರೀತಿ ನಾನ್ ರೀಪ್ಲೇಸಬಲ್ ಅಸೆಟ್ ಅಂತ ಅಂದರೆ, ಈಗ ನನ್ನ ಹತ್ರ ಒಂದು ಅದೇ ಪುಸ್ತಕ ಇದೆ, ಆದರೆ ನಾನು ಅದರಲ್ಲಿ ಹೈಲೈಟ್ ಮಾಡಿದ್ದೇನೆ ಅಥವಾ ನನ್ನದೇ ಆದಂಥ ಒಂದು ನೋಟ್ಸನ್ನು ಮಾಡಿದ್ದೇನೆ, ಅದು ಫುಲ್ ಯುನೀಕ್ ಆಗಿ ನನ್ನ ಪುಸ್ತಕ ಅಂತ ಹೇಳ್ಬೋದು. ಅದನ್ನು ನಾನು ನಾನ್ ರೀಪ್ಲೇಸಬಲ್ ಅಸೆಟ್ ಅಂತ ಕರಿತೀನಿ. ನಾನ್ ಫಂಜಿಬಲ್ದು ನೀವು ಅರ್ಥ ಮಾಡ್ಕೊಂಡ್ರಿ, ನಾನ್ ರೀಪ್ಲೇಸಬಲ್ ಅಂತ. ಟೋಕನ್ಸ್ ಅಂತ ಏನು ಅಂದರೆ, ಈ ಟೋಕನ್ಸ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ನಾವು ಬ್ಲಾಕ್ ಚೈನ್ ಅರ್ಥ ಮಾಡ್ಕೋಬೇಕಾಗತ್ತೆ. ಸೊ ಈ ಬ್ಲಾಕ್ ಚೈನ್ನ ನಾವು ಅರ್ಥ ಮಾಡ್ಕೊಂಡ್ವಿ ಅಂತ ಹೇಳಿದ್ರೆ ನಮಗೆ ಟೋಕನ್ ಬಗ್ಗೆ ಅರ್ಥ ಆಗುತ್ತೆ. ಸೊ ಟೋಟಲ್ ಆಗಿ ನಾನ್ ಫಂಜಿಬಲ್ ಟೋಕನ್ಸ್ ಅಂದರೆ ಏನು ಅಂತ ಅರ್ಥ ಆಗುತ್ತೆ. ಟೋಕನ್ ಬಂದು ಒಂದು ಬ್ಲಾಕ್ ಚೈನ್ ಆಧಾರಿತ ಒಂದು ವಸ್ತು. ಅದಕ್ಕೆ ಇದರದೇ ಆದಂಥ ಒಂದು ಅಧಿಕೃತ ಮೌಲ್ಯ ಇರುವುದಿಲ್ಲ ಅಥವಾ ಬೆಲೆ ಇರುವುದಿಲ್ಲ. ಅದು ಯಾವ ವಸ್ತುವ ಮೇಲೆ ನಾವು ಉಪಯೋಗಿಸ್ತೀವೋ ಅದರ ಮೇಲೆ ಅದರ ಬೆಲೆ ನಿರ್ಧಾರ ಆಗುತ್ತೆ. ಇನ್ನು ಅದ್ರ ಬಗ್ಗೆ ನಿಮಗೆ ಹೇಳಬೇಕಂತ ಅಂದರೆ, ನೀವು ಒಂದು ಅಂಗಡಿಗೆ ಹೋಗ್ತೀರಾ, ಒಂದು ವಸ್ತುವನ್ನು ತಗೊಳ್ತೀರಾ, ಅದರ ಬೆಲೆ 100 ರೂಪಾಯಿ ಆಗಿರುತ್ತೆ. ಆ 100 ರೂಪಾಯಿ ಇರುವಂಥ ಬೆಲೆನ ನೀವು UPI ಅಥವಾ ಆನ್ಲೈನ್ ಪೇಮೆಂಟ್, ಆನ್ಲೈನ್ ಟ್ರಾನ್ಸಾಕ್ಷನ್ಸ್ ಏನಿದೆ ಅದ್ರ ಮೂಲಕ ನೀವು ಕೊಡ್ತೀರಾ. ಈಗ ಆ 100 ರೂಪಾಯಿ ನಿಮ್ಮ ಅಕೌಂಟಿಂದ ಅಂಗಡಿಯವನ ಅಕೌಂಟಿಗೆ 100 ರೂಪಾಯಿ ಟ್ರಾನ್ಸ್ಫರ್ ಆಗುತ್ತೆ. ಇದಕ್ಕಿಂತ ಮುಂಚೆ ಒಳಗಡೆ ಏನಾಗುತ್ತೆ ಅಂದರೆ, ವಿತಿನ್ ಮಿಲಿ ಸೆಕೆಂಡ್ಸಲ್ಲಿ ಬ್ಯಾಂಕು ನಿಮ್ಮ ಅಕೌಂಟಲ್ಲಿ 100 ರೂಪಾಯಿ ಹಣ ಇದೆಯಾ ಅಂತ ಚೆಕ್ ಮಾಡುತ್ತೆ. ಇತ್ತು ಅಂದರೆ ಅದನ್ನು ಟ್ರಾನ್ಸ್ಫರ್ ಮಾಡುತ್ತೆ. ಇದು UPI ವರ್ಕ್ ಆಗುವ ರೀತಿ ಇದು. ಆದರೆ ನೀವು ನೋಡ್ಬೋದು, ನಿಮ್ಮ ಎಂಟೈರ್ ಟ್ರಾನ್ಸಾಕ್ಷನ್ನ ಬ್ಯಾಂಕ್ ರೆಕಾರ್ಡ್ ಆಗ್ತಾ ಇರತ್ತೆ. ಬ್ಯಾಂಕ್ನ ಅವರು ನಿಮಗೆ ಹಣ ಕಳಿಸಿರೋ ನಿಮ್ಮ ಅಕೌಂಟಿಂದನೂ ಹಣ ಸಿಗುವಂತಹ ಅವರ ಅಕೌಂಟಿಗೂ ನಿಮ್ಮ ಬ್ಯಾಂಕ್ ಟ್ರಾನ್ಸಾಕ್ಷನ್ ರೆಕಾರ್ಡ್ ಆಗ್ತಾ ಇರತ್ತೆ. ಇದು ಅವಾಗ ಒಂದೇ ಬ್ಯಾಂಕಿನ ಅಡಿ ಅಥವಾ ಸೆಂಟ್ರಲೈಸ್ ಅಥವಾ ಕೇಂದ್ರೀಕೃತವಾಗಿರುತ್ತೆ. ಈ ಕೇಂದ್ರೀಕೃತವಾಗಿರುವಂಥ ಬ್ಯಾಂಕ್ ಸಿಸ್ಟಮ್ ಒಂದು ರೀತಿ ಒಳ್ಳೆಯದು, ಒಂದು ರೀತಿ ಒಳ್ಳೆಯದಲ್ಲ. ಯಾಕಂದರೆ ಒಂದೇ ಬಾಡಿ ನಮಗೆ ರೂಲ್ಸ್ ಮತ್ತು ರೆಗ್ಯುಲೇಷನ್ಸ್ನ ನೀಡ್ಬೋದು ಹಣವನ್ನು ಉಪಯೋಗಿಸ್ಲಿಕ್ಕೆ. ಅದೇ ರೀತಿ ಅವರು ಅದನ್ನು ನಮ್ಮ ಮೇಲೆ ಹೇಗೆ ಡಿಮಾನಿಟೈಸೇಷನ್ ಮಾಡಿದರು, ಅದೇ ರೀತಿ ನಮ್ಮ ಮೇಲೆ ಬೇರೆ ರೀತಿಯ ಕೂಡ ಅವು ಕೇಂದ್ರೀಕೃತವಾಗಿರೋದ್ರಿಂದ ಅವರು ನಮ್ಮ ಮೇಲೆ ಅಧಿಕಾರ ವಹಿಸ್ಬೋದು. ಸೊ ಈ ಸೆಂಟ್ರಲೈಸ್ಡ್ ಬ್ಯಾಂಕ್ ಸಿಸ್ಟಮ್ ಏನಿದೆ ಅದನ್ನು ನಾವು ಡಿಸೆಂಟ್ರಲೈಸ್ ಮಾಡಬೇಕು ಅಂತ ಹೇಳಿಬಿಟ್ಟು ಬ್ಲಾಕ್ ಚೈನನ್ನು ಆಧಾರಿತ ಟೆಕ್ನಾಲಜಿಯನ್ನು ಉಪಯೋಗಿಸ್ಕೊಂಡು ಈಗ ತಂದಿದ್ದಾರೆ. ಅದನ್ನೇ ಟೋಕನ್ಸ್ ಅಂತ ಹೇಳ್ಬೋದು. ಟೋಕನ್ಸಿಗೆ ಅದರದ್ದೇ ಆದಂತಹ ಬೆಲೆ ಇಲ್ಲ, ನಾನು ಆಗಲೇ ಹೇಳಿದೆ. ಈ ಡಿಸೆಂಟ್ರಲೈಸ್ಡಲ್ಲಿ ಏನಾಗುತ್ತೆ ಅಂತ ಅಂದರೆ, ಪಬ್ಲಿಕ್ ಬ್ಯಾಂಕ್ ನಮ್ಮ ಟ್ರಾನ್ಸಾಕ್ಷನ್ನ ರೆಕಾರ್ಡ್ ಮಾಡುವುದಿಲ್ಲ, ಅಥವಾ ಒಂದು ವಸ್ತು ಅಥವಾ ಒಂದು ಇನ್ಸ್ಟಿಟ್ಯೂಟ್, ಒಂದು ಸಂಸ್ಥೆ ನಮ್ಮ ಟ್ರಾನ್ಸಾಕ್ಷನ್ನ ರೆಕಾರ್ಡ್ ಮಾಡೋದಿಲ್ಲ. ಮತ್ತು ಇದು ಬ್ಯಾಂಕ್ ಓನ್ಡ್ ಆಗಿರೋದಿಲ್ಲ, ಪಬ್ಲಿಕ್ ಓನ್ಡ್ ಆಗಿರುತ್ತೆ ಈ ಡಿಸೆಂಟ್ರಲೈಸ್ಡ್ ವಿಕೇಂದ್ರಿತ ವ್ಯವಸ್ಥೆಯಲ್ಲಿ ಅಂತ ಹೇಳ್ಬೋದು. ಇದು ನಾನ್ ಫಂಜಿಬಲ್ ಟೋಕನ್ಸ್ ಅಂತ ಅರ್ಥ ಬರುತ್ತೆ. ಇನ್ನು ಈ ಬ್ಲಾಕ್ ಚೈನ್ ಟೆಕ್ನಾಲಜಿ ಏನಿದೆ ಅದು ಈಗ ಮುಂದೆ ನಮ್ಮ ವೆಬ್ ಅಥವಾ ನಮ್ಮ ಇಂಟರ್ನೆಟ್ಗೆ ಕೂಡ ಬರುತ್ತಿದೆ. ಮೊದಲನೇದಾಗಿ ನಾವು ಇಂಟರ್ನೆಟ್ ಹೇಗೆ
ಅಭಿವೃದ್ಧಿಗೊಳ್ತು ಅಂತ 1994 ನಮಗೆ ವೆಬ್ 1.0 ಅಥವಾ ಇಂಟರ್ನೆಟ್ ಅನ್ನೋದು ನಮಗೆ ಪರಿಚಯ ಆಗಿದ್ದು 1994 ಆಗ ಆ ವೆಬ್ 1.0 ಹೇಗೆ ವರ್ಕ್ ಆಗ್ತಾ ಇತ್ತು ಅಂತ ಅಂದರೆ ಒಂದಿಷ್ಟು ಸ್ಟ್ಯಾಟಿಕ್ ಪೇಜಸ್ ಇರೋದು. ಈಗ ನಾನು ವಿರಾಟ್ ಕೊಹ್ಲಿ ಬಗ್ಗೆ ತಿಳ್ಕೊಬೇಕು ಅಂದರೆ ವಿರಾಟ್ ಕೊಹ್ಲಿ ಅಂತ ನಾವು ಇಂಟರ್ನೆಟ್ಟಲ್ಲಿ ಸರ್ಚ್ ಮಾಡಿದರೆ ಒಂದು ಸ್ಟ್ಯಾಟಿಕ್ ಪೇಜಸ್ ಅಥವಾ ಮೊದಲೇ ಮಾಡಿರುವಂತಹ ಒಂದು ಪೇಜಸ್ ನಮಗೆ ಡಿಸ್ಪ್ಲೇ ಆಗ್ತಾ ಇತ್ತು. ಇಲ್ಲಿ ಕಸ್ಟಮರ್ಸು ಬರೀ ಕನ್ಸ್ಯೂಮರ್ ಆಗಿರ್ತಿದ್ರು. ಈಗ ನಾನು ನಿಮಗೆ ಸ್ಲೈಡಲ್ಲಿ ತೋರಿಸ್ತಿರೋ ಹಾಗೆ ನೀವು ನೋಡ್ಬೋದು, ಅದು ಬರೀ ರೀಡ್ ಓನ್ಲಿ ಮ್ಯಾನರಲ್ಲಿ ವರ್ಕ್ ಆಗ್ತಾ ಇತ್ತು. ಇದರಲ್ಲಿ ಅಡ್ವರ್ಟೈಸ್ಮೆಂಟ್ ಇರ್ತಿರ್ಲಿಲ್ಲ, ಮತ್ತು ಡೈನಾಮಿಕ್ ಆಗಿ ಚೇಂಜ್ ಮಾಡೋ ಥರ ಇರ್ತಿರ್ಲಿಲ್ಲ. ಒಂದು ಆಲ್ಮೋಸ್ಟ್ ಎನ್ಸೈಕ್ಲೋಪೀಡಿಯಾ ರೀತಿ ವೆಬ್ 1.0 ವರ್ಕ್ ಆಗ್ತಾ ಇತ್ತು. ಇದು ನಮಗೆ 2004ವರೆಗೂ ನಮ್ಮ ಇಂಟರ್ನೆಟ್ ವ್ಯವಸ್ಥೆ ಹೀಗೆ ಇರ್ತಿತ್ತು. ಇನ್ನು ಮುಂದೆ 2004ರಲ್ಲಿ ನಮಗೆ ವೆಬ್ 2.0 ಅನ್ನೋದು ಬಂತು. ವೆಬ್ 2.0 ಒಂದು ನಮ್ಮ ಪ್ರೈವಸಿಯನ್ನು ಸ್ವಲ್ಪ ಕಡಿಮೆ ಮಾಡ್ತು. ಹೇಗೆ ಅಂತ ಅಂದರೆ, ಈಗ ಫೇಸ್ಬುಕ್, ಅಮೆಝಾನ್, ಗೂಗಲ್ ಈ ರೀತಿ ದೊಡ್ಡ ದೊಡ್ಡ ಸಂಸ್ಥೆಗಳು ಇಂಟರ್ನೆಟ್ನ ಆಳಲಿಕ್ಕೆ ಶುರು ಮಾಡಿದ್ರು. ಆವಾಗ ಇದು ಕೇಂದ್ರೀಕೃತವಾಯಿತು, ಸೆಂಟ್ರಲೈಸ್ಡ್ ಆಯಿತು. ನಾನು ಹೇಗೆ ಬ್ಯಾಂಕ್ನ ವಿಷಯದಲ್ಲಿ ಹೇಳಿದೆ, ಅದೇ ರೀತಿ ಇಂಟರ್ನೆಟ್ ವಿಷಯದಲ್ಲಿ ಕೂಡ ಈಗ ಒಂದು ನಿಮ್ಮ ಹೆಲ್ತ್ ಆಗಿರ್ಬೋದು, ಬ್ಯಾಂಕ್ ಟ್ರಾನ್ಸಾಕ್ಷನ್ ಆಗಿರ್ಬೋದು, ನೀವು ಮಾಡೋ ಪ್ರತಿಯೊಂದು ಕೆಲಸ ಕೂಡ ಇಂಟರ್ನೆಟ್ಟಲ್ಲಿ ರೆಕಾರ್ಡ್ ಆಗ್ತಾ ಇರುತ್ತೆ. ಸೊ ಆ ಡೇಟಾನ ಅವರು ಅಡ್ವರ್ಟೈಸರ್ಸಿಗೆ ಕೊಟ್ಬಿಟ್ಟು ನಿಮಗೆ ಸೂಕ್ತವಾದಂತಹ ಅಡ್ವರ್ಟೈಸ್ಮೆಂಟ್ನೇ ನೀಡುವ ರೀತಿ ಈಗ ವ್ಯವಸ್ಥೆ ಬಂದಿದೆ. ಇದರಲ್ಲಿ ನಮ್ಮ ಪ್ರೈವಸಿ ಕಮ್ಮಿ, ಮತ್ತು ಇದು ಅಡ್ವರ್ಟೈಸ್ಮೆಂಟಿಗೆ ಟಾರ್ಗೆಟ್ ಮಾಡಿ ಹಣ ಮಾಡಲಿಕ್ಕೆ ನೋಡ್ತಾ ಇದ್ದಾರೆ. ಸೊ ಇದು ವೆಬ್ 2.0 ಈಗಿನ ಪ್ರಸ್ತುತವರೆಗೂ ಇರುವಂಥದ್ದು. ಇನ್ನು ಇದನ್ನು ನಾವು ರಿಮೂವ್ ಮಾಡಬೇಕು, ನಮಗೆ ಪ್ರೈವಸಿ ಜಾಸ್ತಿ ಬೇಕು ಅಂತ ಹೇಳಿಬಿಟ್ಟು ಮುಂದೆ ವೆಬ್ 3.0 ಅನ್ನೋದನ್ನು ತರ್ತಾ ಇದ್ದಾರೆ. ನೀವು ನೋಡ್ಬೋದು ಹೇಗೆ ವೆಬ್ 3.0 ಅಲ್ಲಿ ಬ್ರೌಸರ್ ಚೇಂಜ್ ಆಗುತ್ತೆ, ಸ್ಟೋರೇಜ್ ಡೇಟಾ ಹೇಗೆ ಚೇಂಜ್ ಆಗುತ್ತೆ, ವಿಡಿಯೋ ಕಾಲ್, ಆಪರೇಟಿಂಗ್ ಸಿಸ್ಟಮ್, ಸೋಷಿಯಲ್ ನೆಟ್ವರ್ಕ್, ಮೆಸೇಜಿಂಗ್ ಆ್ಯಪ್, ಈ ರೀತಿ ಪ್ರತಿಯೊಂದು ವಿಷಯ ಕೂಡ ನಮಗೆ ವೆಬ್ 3.0 ಬ್ಲಾಕ್ ಚೈನ್ ಆಧಾರಿತ ಮುಂದೆ ಈ ರೀತಿ ಚೇಂಜ್ ಆಗ್ತಾ ಹೋಗುತ್ತೆ. ಪಬ್ಲಿಕ್ ಓನ್ ಆಗಿರ್ತಾನೆ, ಮತ್ತು ಯಾವುದೋ ಒಂದು ಸಂಸ್ಥೆ ನಮ್ಮನ್ನು ಕಂಟ್ರೋಲ್ ಮಾಡೋದಿಲ್ಲ, ಅಥವಾ ವಿಕೇಂದ್ರಿತವಾಗಿರುತ್ತೆ, ಡಿಸೆಂಟ್ರಲೈಸೇಷನ್ ಆಗಿರುತ್ತೆ ಅಂತ ನಾವು ಹೇಳ್ಬೋದು. ಇನ್ನು ಈ NFT ಯಾಕೆ ಮುಂದೆ ಈ ಬ್ಲಾಕ್ ಚೈನ್ ಟೆಕ್ನಾಲಜಿ ಹೇಗೆ ಮುಂದೆ ನಮಗೆ ಉಪಯೋಗಕ್ಕೆ ಬರುತ್ತೆ ಅಂತ ಅಂದರೆ, ಈಗ ಪ್ರಾಪರ್ಟಿ ಡಿಸ್ಪ್ಯೂಟ್ ಇರ್ಬೋದು, ಅಥವಾ ಯಾವುದೇ ಒಂದು ಓನರ್ಶಿಪ್ ಡಿಸ್ಪ್ಯೂಟ್ ಇರ್ಬೋದು, ಇದು ನಮಗೆ ಡಿಜಿಟಲ್ ಫೈಲ್ ಆಗಿ ಸೇವ್ ಆಗುತ್ತೆ ಈ ಟೋಕನ್ಸ್ ಮೂಲಕ. ಸೊ ಅದು ನಮಗೆ ಈ ಡಿಸ್ಪ್ಯೂಟ್ಗಳನ್ನು ಕಮ್ಮಿ ಮಾಡುತ್ತೆ ಅಂತ ಹೇಳಿಬಿಟ್ಟು ಈ ಹೊಸ ಟೆಕ್ನಾಲಜಿಯನ್ನು ನಾವು ಮುಂದೆ ಬರ್ಬೋದು, ವೆಬ್ 3.0 ಬರುತ್ತೆ ಅಂತ ಹೇಳಿಬಿಟ್ಟು ನಾವು ಯೋಚನೆ ಮಾಡ್ತಿದ್ದೀವಿ. ಇನ್ನು ಇದಕ್ಕೆ ಯಾಕೆ ಪ್ರಚಲಿತ ಘಟನೆ ಇದೆ ಅಂತಂದರೆ, ಚೆನ್ನೈಯನ್ FC ಅಂತ ಒಂದು ಫುಟ್ಬಾಲ್ ಕಂಪ್ನಿ ಈ NFT ಉಪಯೋಗಿಸ್ಕೊಂಡು ಶೇರ್ಗಳನ್ನು ಬೈ ಮಾಡಿದೆ ಅಂತ ಹೇಳ್ಬೋದು. ಸೊ ಅದಕ್ಕೆ ಇದು ನ್ಯೂಸಲ್ಲಿದೆ. NFT ಅಂತ ಅಂದರೆ ಕೇಳ್ಬೋದು ಪರೀಕ್ಷೆಯಲ್ಲಿ, ನಾನ್ ಫಂಜಿಬಲ್ ಟೋಕನ್ಸ್ ಅಂತ. ಅರ್ಥ ಬಂದು ನಾನ್ ರೀಪ್ಲೇಸಬಲ್ ಟೋಕನ್ಸ್ ಅಂತ. ಟೋಕನ್ಸ್ ಬಂದು ಒಂದು ಅದಕ್ಕೆ ಆದಂತಹ ಬೆಲೆ ಇಲ್ಲ, ಬಟ್ ಅದು ಕರೆನ್ಸಿ ಟೈಪ್ ವರ್ಕ್ ಮಾಡುತ್ತೆ. ಇದು ಮುಂದಿನ ಈ ದಶಕದಲ್ಲಿ ಇದನ್ನು ನಾವು ಹೆಚ್ಚು ಉಪಯೋಗಿಸ್ಬೋದು, ಅಥವಾ ನಮ್ಮ ಎಂಟೈರ್ ವೆಬ್ ಸಿಸ್ಟಮ್ ಚೇಂಜ್ ಆಗ್ಬೋದು ಅಂತ ನಾವು ನೋಡ್ಬೋದು. ಮುಂದಿನ ಪ್ರಶ್ನೆಗೆ ಹೋಗೋದಾದರೆ, ಇಂಡಿಯಾ ಔಟ್ ಎಂಬ ಪ್ರಚಾರವನ್ನು ಯಾವ ದೇಶದಲ್ಲಿ ನಡೆಸಲಾಗುತ್ತಿದೆ, ಅಥವಾ ರೀಸೆಂಟ್ಲಿ ಇನ್ ವಿಚ್ ಕಂಟ್ರಿ ಡಸ್ ಇಂಡಿಯಾ ಔಟ್ ಕ್ಯಾಂಪೇನ್ ಇಸ್ ಹ್ಯಾಪನಿಂಗ್? ಆಪ್ಷನ್ ಎ ಮ್ಯಾನ್ಮಾರ್, ಆಪ್ಷನ್ ಬಿ ಭೂತಾನ್, ಆಪ್ಷನ್ ಸಿ ಮಾಲ್ಡೀವ್ಸ್ ಆ್ಯಂಡ್ ಆಪ್ಷನ್ ಡಿ ಶ್ರೀಲಂಕಾ. ಇದಕ್ಕೆ ಉತ್ತರ ಬಂದು ಆಪ್ಷನ್ ಸಿ ಮಾಲ್ಡೀವ್ಸ್ ಆಗಿರುತ್ತೆ. ನೀವು ಮಾಲ್ಡೀವ್ಸ್ನ ಈ ಮ್ಯಾಪಲ್ಲಿ ನೋಡ್ಬೋದು. ಇದು ಭಾರತಕ್ಕೆ ತುಂಬ ಹತ್ತಿರವಾಗಿದೆ, ಅಥವಾ ಇಂಡಿಯಾಸ್ ಕ್ಲೋಸೆಸ್ಟ್ ಆ್ಯಲೆ ಅಂತ ಹೇಳ್ಬೋದು. ಈ ಮಾಲ್ಡೀವ್ಸ್ನ ಕ್ಯಾಪಿಟಲ್ ಬಂದು ಮಾಲೆ. ಮಾಲ್ಡೀವ್ಸ್ಗೆ ಭಾರತ ಬಹಳ ವರ್ಷಗಳ ನಂಟಿದೆ. 2004ರಲ್ಲಿ ಸುನಾಮಿ ಆದಾಗ ಭಾರತ ಅದಕ್ಕೆ ನೆರವು ನೀಡಿತ್ತು. 2014ರಲ್ಲಿ ವಾಟರ್ ಕ್ರೈಸಿಸ್ ಆದಾಗ ಅದಕ್ಕೆ ನೆರವು ನೀಡಿತ್ತು. 2020ರಲ್ಲಿ ಕೋವಿಡ್ ವ್ಯಾಕ್ಸಿನ್ಸ್ನ ಕಳಿಸಿ ಭಾರತ ಮೊದಲನೇ ದೇಶ ಅಂತ ಅನಿಸ್ಕೊಳ್ತು. ಈ ರೀತಿ ಮಾಲ್ಡೀವ್ಸ್ ಜೊತೆ ಒಳ್ಳೆ ಸಂಬಂಧ ಇರುವಂಥ ಭಾರತಕ್ಕೆ ಯಾಕೆ ಇಂಡಿಯಾ ಔಟ್ ಅನ್ನೋ ಕ್ಯಾಂಪೇನ್ನ ಮಾಡ್ತಾ ಇದ್ದಾರೆ ಅಂತ ಹೇಳಿಬಿಟ್ಟು ನಾವು ತಿಳ್ಕೊಬೇಕಾಗಿ ಬರುತ್ತೆ. ಏನಕ್ಕೆ ಅಂತ ಬಂದು, ಅಲ್ಲಿರುವಂಥ ಒಬ್ಬ ಪ್ರಧಾನಿ ಏನು ಮಾಡ್ದ, ಅಬ್ದುಲ್ ಯಮನ್ ಅನ್ನೋನು ಪ್ರೋ ಚೈನಾ ಆಗಿದ್ದ. ಅವ ಚೈನಾಗೆ ಬಹಳ ಸಪೋರ್ಟ್ ಮಾಡ್ತಿದ್ದ. ಅದರಿಂದ ಭಾರತದ ವಿರುದ್ಧ ಕೆಲವು ಸಂಘರ್ಷ ಆಯಿತು ಅಂತ ಹೇಳ್ಬೋದು. ಅವರ ವಾದ ಏನು ಅಂತ ಅಂದರೆ, ಭಾರತವು ತನ್ನ ಮಿಲಿಟರಿ ಪ್ರೆಸೆನ್ಸ್ ಅಥವಾ ತನ್ನ ಆರ್ಮಿ ಅಥವಾ ನೇವಿ ಪ್ರೆಸೆನ್ಸ್ನ ಮಾಲ್ಡೀವ್ಸಲ್ಲಿ ಇಡ್ತಾ ಇದೆ ಅಂತ ಹೇಳ್ಬಿಟ್ಟು ಅವರ ವಾದ. ಅದನ್ನು ನಾವು ಒಪ್ಕೊಳ್ಳೋಕ್ಕಾಗೋದಿಲ್ಲ. ಯಾಕಂತಂದರೆ 1998ಅಲ್ಲಿ ಅಬ್ದುಲ್ಲಾ ಲತಾಫಾ ಅನ್ನೋನು LTTಯ ಸಪೋರ್ಟ್ ಅಥವಾ ಶ್ರೀಲಂಕಾದ LTT ಸಪೋರ್ಟಿಂದ ಅಲ್ಲಿನ ಪ್ರಧಾನಿಯನ್ನು ಸೆರೆ ಹಿಡಿಯಲಿಕ್ಕೆ ಹೋದಾಗ ಭಾರತ ಆಪರೇಷನ್ ಕ್ಯಾಕ್ಟಸ್ ಅನ್ನು ಮಾಡಿ
ಅವನ್ನ ಬಚಾವ್ ಮಾಡಿ ಮತ್ತೆ ಪ್ರಧಾನಿಯನ್ನಿಗೆ ನೆರವು ನೀಡಿ ಮತ್ತೆ ಆಪರೇಷನ್ ಕ್ಯಾಕ್ಟಸ್ ಮುಗಿದ ನಂತರವೇ ತನ್ನ ಟ್ರೂಪನ್ನು ತಕ್ಷಣ ವಾಪಸ್ ಹಿಂತೆಗೆದುಕೊಂಡಿತ್ತು. ಸೊ ಈ ವಾದ ಸೂಕ್ತ ಇಲ್ಲ. ಇದು ಯಾವುದೋ ಒಂದು ಮೀಡಿಯಾ ಅಥವಾ ಒಬ್ಬ ವ್ಯಕ್ತಿಯಿಂದ ಈ ರೀತಿ ಇಂಡಿಯಾ ಔಟ್ ಅಥವಾ ಇಂಡಿಯಾ ಮಿಲಿಟರಿ ಔಟ್ ಅಂತ ಹೇಳ್ಬಿಟ್ಟು ಕ್ಯಾಂಪೇನ್ ಅಥವಾ ಪ್ರಚಾರ ಸ್ಟಾರ್ಟ್ ಆಗಿತ್ತು. ಮೊದಲನೇದಾಗಿ ಇದು ಬೀದಿಗಳಲ್ಲಿ ಸ್ಟಾರ್ಟ್ ಆಗಿತ್ತು, ಆಮೇಲೆ ಹ್ಯಾಶ್ಟ್ಯಾಗ್ ಆಯಿತು, ಟ್ರೆಂಡ್ ಆಯಿತು, ಈಗ ಅದೊಂದು ಥ್ರೆಟ್ ಆಗಿ ಕಾಣ್ತಾ ಇದೆ. ಆದರೆ ಮಾಲ್ಡೀವ್ಸ್ ಸರ್ಕಾರ ಭಾರತಕ್ಕೆ ಹಿಂದಿನ ರೀತಿಯೇ ಸಪೋರ್ಟ್ ಮಾಡ್ತಾ ಇದೆ ಅಂತ ಹೇಳ್ಬೋದು. ಸೊ ನಿಮಗೆ ಪ್ರಶ್ನೆ ಬಂದು ಇಂಡಿಯಾ ಔಟ್ ಕ್ಯಾಂಪೇನ್ ಯಾವ ದೇಶದಲ್ಲಿ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಮಾಲ್ಡೀವ್ಸ್ ಅಂತ ಉತ್ತರ ಆಗುತ್ತೆ. ಇನ್ನು ಮುಂದಿನ ಪ್ರಶ್ನೆ ನೋಡೋದಾದ್ರೆ, ಇತ್ತೀಚೆಗೆ ಟಿಗ್ರೆ ಪ್ರದೇಶದಲ್ಲಿ ಯುದ್ಧ ಮಾಡಿದ ನೋಬೆಲ್ ಶಾಂತಿ ಪ್ರಶಸ್ತಿ ವಿಜೇತ ಪ್ರಧಾನಿ ಮಂತ್ರಿ ಯಾರು? ಅಥವಾ ಹೂ ಇಸ್ ದ ನೋಬೆಲ್ ಪೀಸ್ ಪ್ರೈಸ್ ವಿನ್ನಿಂಗ್ ಪ್ರೆಸಿಡೆಂಟ್ ಹೂ ಡಿಕ್ಲೇರ್ಡ್ ವಾರ್ ಅಗೇನ್ಸ್ಟ್ ಟಿಗ್ರೆ ರೀಜನ್? ಆಪ್ಷನ್ ಎ ಅಬಿ ಅಹಮದ್, ಆಪ್ಷನ್ ಬಿ ಹೈಲೆ ಮರಿಯಂ ಡೆಸೆಲೆಕ್ಸ್, ಆಪ್ಷನ್ ಸಿ ಅಲೈ ಯಾಹೂ ಹೈಲೆ, ಆಪ್ಷನ್ ಡಿ ಮೊಹಮ್ಮದ್ ಅಬ್ದುಲ್ ಘನಿ. ಇದಕ್ಕೆ ಉತ್ತರ ಬಂದು ಆಪ್ಷನ್ ಎ ಅಬಿ ಅಹಮದ್ ಆಗಿರುತ್ತೆ. ನಿಮಗೆ ಇಥೋಪಿಯಾ ಬಗ್ಗೆ ಹೇಳಬೇಕಾಗತ್ತೆ. ಇಥೋಪಿಯಾ ಬಂದು ಹಾರ್ನ್ ಆಫ್ ಆಫ್ರಿಕಾ ಅಥವಾ ಆಫ್ರಿಕಾದ ಕೊಂಬು ಅಂತ ಏನು ಕರಿತೀವಿ. ನಾವು ಕಳೆದ ಸಂಚಿಕೆಯಲ್ಲಿ ಡಿಸ್ಕಸ್ ಮಾಡ್ತಾ ಸೂಡನ್ ಮತ್ತು ಯಮನ್ ದೇಶದ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಈಗ ಆಫ್ರಿಕಾದ ಕೊಂಬು ಅಲ್ಲಿ ಇರುವಂತಹ ಒಂದು ದೇಶ ಇಥಿಯೋಪಿಯಾ ಬಗ್ಗೆ ನಾವು ಮಾತಾಡಬೇಕಾಗತ್ತೆ. ಇಥೋಪಿಯಾದಲ್ಲಿ ಈ ಟಿಗ್ರೆ ಜನಾಂಗ ಅಥವಾ ಟಿಗ್ರೆ ಪ್ರದೇಶ ಬರುತ್ತೆ. ಈ ಹಾರ್ನ್ ಆಫ್ ಆಫ್ರಿಕಾದಲ್ಲಿ ಇಥಿಯೋಪಿಯಾ, ಎರಿಟೇರಿಯಾ, ಡಿಜಿಬೌಟಿ ಹಾಗೆ ಸೊಮಾಲಿಯಾ ಅಂತ 4 ದೇಶಗಳು ಬರುತ್ತೆ. ಅದರಲ್ಲಿ ಇಥಿಯೋಪಿಯಾದಲ್ಲಿ ಉತ್ತರ ಭಾಗಕ್ಕೆ ನಮಗೆ ಈ ಟಿಗ್ರೆ ಪ್ರದೇಶ ಬರುತ್ತೆ. ಈಗ ನೀವು ನೋಡ್ಬೋದು, ಇಥಿಯೋಪಿಯಾದ ಉತ್ತರ ಭಾಗಕ್ಕೆ ನಮಗೆ ಟಿಗ್ರೆ ಪ್ರದೇಶ ಬರುತ್ತೆ. ಇದು ಏನಕ್ಕೆ ಇಲ್ಲಿ ವಿವಾದ ಬಿಕ್ಕಟ್ಟು ಏನಕ್ಕೆ ಉಂಟಾಗಿದೆ ಅಂತ ಹೇಳೋದಾದರೆ, ಈ ಟಿಗ್ರೆ ಪ್ರದೇಶ ಅಟಾನಮಿ ಆಗಿದೆ. ಅಂದರೆ ಇಲ್ಲಿ ಸರ್ಕಾರ ಇಥಿಯೋಪಿಯಾದ ರಾಜಧಾನಿ ಆದಂಥ ಅಡ್ಡಿಸ್ ಅಬೈಬಾದ್ ಹೇಗೆ ಸೆಂಟ್ರಲ್ ಗೌರ್ಮೆಂಟ್ ಇದೆ, ಅದೇ ರೀತಿ ಅದಕ್ಕೂ ಈ ಪ್ರದೇಶದಲ್ಲಿ ವಿಶೇಷ ಸ್ಥಾನಮಾನ ನೀಡಿದ್ದಾರೆ ಅಥವಾ ಅಟಾನಮಿ ನೀಡಿದ್ದಾರೆ. ಅದರದ್ದೇ ಆದಂಥ ಒಂದು ಮಿಲಿಟರಿ ಫೋರ್ಸ್ ಕೂಡ ಇದೆ ಈ ಟಿಗ್ರೆ ಪ್ರದೇಶಕ್ಕೆ. ಇವರು ಇತ್ತೀಚೆಗೆ ಏನು ಮಾಡಿದರು, ಇರ್ಟೇರಿಯಾ ಅಥವಾ ಈ ಇನ್ನೊಂದು ದೇಶದ ವಿರುದ್ಧ ತನ್ನ ಮಿಸೈಲನ್ನು ಲಾಂಚ್ ಮಾಡಿದರು. ಈ ರೀತಿಯಾದಂತಹ ಬಿಕ್ಕಟ್ಟಿಗೆ ಈ ಟಿಗ್ರೆ ಜನಾಂಗದ ಪ್ರದೇಶ ಇತ್ತೀಚೆಗೆ ಎರಿಟೇರಿಯಾ ದೇಶದ ಮೇಲೆ ತನ್ನ ಮಿಸೈಲನ್ನು ಲಾಂಚ್ ಮಾಡಿದರು. ಯಾಕೆ ಈ ರೀತಿ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ, 1998ಇಂದ 1998ರಿಂದ 2000ವರೆಗೆ ಇಲ್ಲಿ ಎರಿಟೇರಿಯಾ ಮತ್ತು ಈ ಟಿಗ್ರೆ ಪ್ರದೇಶದಲ್ಲಿ ಯುದ್ಧಗಳಾಗ್ತಾ ಇತ್ತು. ಈ ಟಿಗ್ರೆ ಪ್ರದೇಶದಿಂದ ಎರಿಟೇರಿಯಾಗೆ ನಮಗೆ ಮಿಸೈಲನ್ನು ಲಾಂಚ್ ಮಾಡಿದ್ರು. ಯಾಕೆ ಅಂತ ನಾವು ಅರ್ಥ ಮಾಡ್ಕೋಬೇಕು ಅಂತ ಅಂದರೆ, 2018ರಲ್ಲಿ ಅಬಿ ಅಹಮದ್ ಅನ್ನೋರು ಪ್ರಧಾನಿ ಆದರು. ಅವರ ಮೇಲೆ ಇರುವ ಪ್ರಶ್ನೆ, ಇವರು 2018ರಲ್ಲಿ ಬಂದಾಗ ಈ ಯುದ್ಧ 1998ರಿಂದ ಏನು ಯುದ್ಧ ಆಗ್ತಾ ಇತ್ತು ಅದನ್ನು ಆ ಯುದ್ಧವನ್ನು ಶಾಂತಿ ರೂಪದಲ್ಲಿ ನಿಲ್ಲಿಸಿ ತಮಗೆ 2019ರಲ್ಲಿ ನೋಬೆಲ್ ಶಾಂತಿ ಪುರಸ್ಕಾರ ಕೂಡ ಬಂತು ಅಥವಾ ನೋಬೆಲ್ ಪೀಸ್ ಪ್ರೈಸ್ ಬಂತು ಅಬಿ ಅಹಮದ್ ಅವರಿಗೆ. ಈಗ ಇತ್ತೀಚೆಗೆ ಏನಾಗಿದೆ ಅಂದರೆ, ಅಬಿ ಅಹಮದ್ ಅವರು ಆ ಟಿಗ್ರೆ ಪ್ರದೇಶದಲ್ಲಿರುವಂಥ ಅಫಿಷಿಯಲ್ಸ್ನೆಲ್ಲ ರಿಮೂವ್ ಮಾಡಿ ಅವರಿಗೆ ಅಟಾನಮಿ ಏನಿತ್ತು ಅದನ್ನು ತೆಗಿಲಿಕ್ಕೆ ಶುರು ಮಾಡಿದರು. ಈ ಕಾರಣಕ್ಕಾಗಿ ಅಲ್ಲಿರುವಂತಹ ಜನ ಹಂಗೆ ಎದ್ದು ಬಿಕ್ಕಟ್ಟು ಉಂಟು ಮಾಡಿದ್ದಾರೆ. ಈಗ ಎರಿಟೇರಿಯಾ ದೇಶದ ಮೇಲೆ ಅಟ್ಯಾಕ್ ಮಾಡಿದ್ದಾರೆ. ಈ ರೀತಿ ಇದು ನಮಗೆ ಹಾರ್ನ್ ಆಫ್ ಆಫ್ರಿಕಾ ಅಂತ ನಾನು ಏನು ಹೇಳಿದ್ದೆ, ಹಾರ್ನ್ ಆಫ್ ಆಫ್ರಿಕಾ ದೇಶಗಳ ವಿರುದ್ಧ ಇದು ಎಫೆಕ್ಟ್ ಮಾಡಿದೆ. ಸೊ ಇದು ಇಥಿಯೋಪಿಯಾದ ಬಿಕ್ಕಟ್ಟು, ರಾಜಕೀಯ ಬಿಕ್ಕಟ್ಟು ಅಂತಲೂ ಹೇಳ್ಬೋದು. ಇನ್ನು ಮುಂದಿನ ಪ್ರಶ್ನೆ ನೋಡೋದಾದರೆ, ಭಾರತದಲ್ಲಿ ಒಂದೇ ವರ್ಷದಲ್ಲಿ ಎಷ್ಟು ಯೂನಿಕಾರ್ನ್ ಕಂಪನಿಗಳು ಯುನೈಟೆಡ್ ಕಿಂಗ್ಡಮ್ನ ಹಿಂದಿಕ್ಕಿ 3ನೇ ಸ್ಥಾನಕ್ಕೆ ಜಿಗಿದಿದೆ? ಅಥವಾ ಇಂಡಿಯಾ ಹ್ಯಾಸ್ ಓವರ್ಟೇಕನ್ UK ಬೈ ಬಿಲ್ಡಿಂಗ್ ಹೌ ಮೆನಿ ಯೂನಿಕಾರ್ನ್ ಕಂಪ್ನೀಸ್ ಇನ್ ಅ ಸಿಂಗಲ್ ಇಯರ್ ಅಂತ. ಆಪ್ಷನ್ ಎ ಬಂದು 34, 33, 12 ಮತ್ತು 4. ಇದಕ್ಕೆ ಉತ್ತರ ಬಂದು ಆಪ್ಷನ್ ಬಿ 33 ಆಗಿರುತ್ತೆ. ನಿಮಗೆ ಫಸ್ಟ್ ಯೂನಿಕಾರ್ನ್ ಕಂಪನಿ ಅಂದರೆ ಏನು ಅಂತ ನೀವು ತಿಳ್ಕೊಬೇಕಾಗತ್ತೆ. ಸಾಫ್ಟ್ವೇರ್ ಅಥವಾ ತಂತ್ರಜ್ಞಾನ ಅಥವಾ ಟೆಕ್ನಾಲಜಿ ಕ್ಷೇತ್ರದಲ್ಲಿ ಸ್ಟಾರ್ಟಪ್ ಏನು ಮಾಡಿರ್ತಾರೆ ಅದರ ಮೌಲ್ಯ $1 ಬಿಲಿಯನ್ ಹೆಚ್ಚಾಯಿತು ಅಂದರೆ ಅದನ್ನು ಯೂನಿಕಾರ್ನ್ ಕಂಪನಿ ಅಂತ ಹೇಳ್ಬೋದು. ಇದಕ್ಕೆ ಉದಾಹರಣೆ ಭಾರತದಲ್ಲಿ ಹಲವಾರು ಸ್ಟಾರ್ಟಪ್ಗಳಿದೆ, ಎಜುಕೇಷನಲ್ ಸ್ಟಾರ್ಟಪ್ಸ್ ಇದೆ. ನೀವು ಇದ್ರ ಬಗ್ಗೆ ಇನ್ನೊಂದು ಎಕ್ಸ್ಟ್ರಾ ಪಾಯಿಂಟ್ ಆ್ಯಡ್ ಮಾಡೋದಾದರೆ, ಜನವರಿ 16ನ ನ್ಯಾಷನಲ್ ಸ್ಟಾರ್ಟಪ್ ಡೇ ಅಂತ ಮೊನ್ನೆ ಪ್ರಧಾನಿ ಅವರು ಹೇಳಿದರು. ಇನ್ನು ಈ ಯೂನಿಕಾರ್ನ್ ಈ ಒಂದೇ ವರ್ಷದಲ್ಲಿ ಭಾರತ 33 ಯೂನಿಕಾರ್ನ್ ಸ್ಟಾರ್ಟಪ್ ಕಂಪನೀಸ್ನ ನೀಡಿ ಯುನೈಟೆಡ್ ಕಿಂಗ್ಡಮ್ನ ಹಿಂದಿಕ್ಕೆ ಪ್ರಪಂಚದಲ್ಲಿ 3ನೇ ಸ್ಥಾನಕ್ಕೆ ಜಿಗಿದಿದೆ ಅಂತ ಹೇಳ್ಬೋದು. ಅದ್ರ ಮೇಲೆ ಇರುವಂಥ ಪ್ರಶ್ನೆ, ನಿಮಗೆ ಯೂನಿಕಾರ್ನ್ ಕಂಪನಿ ಅಂದರೆ ಏನು ಅಂತ ತಿಳ್ಕೊಬೇಕಾಗತ್ತೆ, ಅದನ್ನು ಹೇಳಿದೆ. ಇನ್ನು ಒಂದೇ ವರ್ಷದಲ್ಲಿ 2021ರಲ್ಲಿ 33 ಸ್ಟಾರ್ಟಪ್ನ ನಾವು ಕೊಟ್ಟು ಯೂನಿಕಾರ್ನ್ ಕಂಪ್ನೀಸ್ನ ಕೊಟ್ಟು ಭಾರತ 3ನೇ ಸ್ಥಾನದಲ್ಲಿದೆ ಅಂತ ಹೇಳ್ಬೋದು. ಇನ್ನು ಮುಂದಿನ ಪ್ರಶ್ನೆ ನೋಡೋದಾದರೆ, ಪಿಲ್ಲರ್ ಆಫ್ ಶೇಮ್ ಎಲ್ಲಿದೆ? ವೇರ್ ಡಸ್ ಪಿಲ್ಲರ್ ಆಫ್ ಶೇಮ್ ಸಿಚುಯೇಟೆಡ್?
ಆಪ್ಷನ್ ಎ ಅಮೆರಿಕಾ, ಆಪ್ಷನ್ ಬಿ ಭಾರತ, ಆಪ್ಷನ್ ಸಿ ಮಯನ್ಮಾರ್ ಆ್ಯಂಡ್ ಆಪ್ಷನ್ ಡಿ ಹಾಂಗ್ಕಾಂಗ್. ಇದಕ್ಕೆ ಉತ್ತರ ಬಂದು ಆಪ್ಷನ್ ಡಿ ಹಾಂಗ್ಕಾಂಗ್ ಆಗಿರುತ್ತೆ. ಹಾಂಗ್ಕಾಂಗ್ ಯೂನಿವರ್ಸಿಟಿಯಲ್ಲಿ ಇರುವಂತಹ ಈ ಪಿಲ್ಲರ್ ಆಫ್ ಶೇಮ್, ಪಿಲ್ಲರ್ ಆಫ್ ಶೇಮ್ ಟೈಟಾನಿಮಸ್ ಅವರ ಮಸಾಕರನ್ನು ಹೇಳುವಂತಹ ಅಥವಾ ಹತ್ಯಾಕಾಂಡವನ್ನು ಹೇಳುವಂತಹ ಒಂದು ಕಲಾಕೃತಿ ಆಗಿದೆ. ಈ ಪಿಲ್ಲರ್ ಆಫ್ ಶೇಮ್ ಮತ್ತು ಗಾಡೆಸ್ ಆಫ್ ಡೆಮೋಕ್ರಸಿ ಅಂತ ಕೂಡ ಒಂದು ಇದೆ. ಈ ಎಲ್ಲ ಕಲಾಕೃತಿಗಳು ಏನಿದೆ ಆ ಹಾಂಗ್ಕಾಂಗ್ ಯೂನಿವರ್ಸಿಟಿ ಅವರು ತೆಗೆಸ್ತಾ ಇದ್ದಾರೆ. ಅದಕ್ಕೆ ಈ ಸುದ್ದಿಯಲ್ಲಿದೆ ಪಿಲ್ಲರ್ ಆಫ್ ಶೇಮ್ ಅನ್ನೋದು. ಇದು ನಾ ಹೇಳಿದಾಗೆ ಟೈಯಾನ್ಮನ್ ಅವರ ಹತ್ಯಾಕಾಂಡ ಸಲುವಾಗಿ ಈ ಪಿಲ್ಲರ್ ಆಫ್ ಶೇಮ್ನ ನಿರ್ಮಿಸಲಾಗಿತ್ತು. ಅದನ್ನು ಇವಾಗ ಹಾಂಗ್ಕಾಂಗ್ ಯೂನಿವರ್ಸಿಟಿಯವರು ತೆಗೆಸಿದ್ದಾರೆ. ಅದಕ್ಕೆ ಇದು ಪ್ರಚಲಿತ ಘಟನೆಯಲ್ಲಿದೆ. ಸೊ ಇದು ನಿಮಗೆ ಪ್ರಶ್ನೆ ಕೇಳಿದ್ರೆ ಎಲ್ಲಿದೆ ಅಂತ ಹೇಳಿದ್ರೆ ಹಾಂಗ್ಕಾಂಗ್ ಅಂತ ನೀವು ಉತ್ತರ ಕೊಡಬೇಕಾಗಿ ಬರುತ್ತೆ. ಇನ್ನು ಮುಂದಿನ ಪ್ರಶ್ನೆ ನೋಡೋದಾದರೆ, ಎಲ್ಗರ್ ಪರಿಷದ್ ಪ್ರಕರಣ ಯಾವುದಕ್ಕೆ ಸಂಬಂಧಿಸಿದೆ? ಎಲ್ಗರ್ ಪರಿಷದ್ ಈಸ್ ಅಸೋಸಿಯೇಟೆಡ್ ವಿತ್ ವಿಚ್ ಕೇಸ್? ಆಪ್ಷನ್ ಎ ಬಂದು ಭೀಮಾ ಕರೆಗಾಂವ್ ಘಟನೆ, ಆಪ್ಷನ್ ಬಿ ದಿಲ್ಲಿ ಕಿಸಾನ್ ದಂಗೆ, ಆಪ್ಷನ್ ಸಿ ಶನಿ ಸಿಂಗ್ನಾಪುರ ಘಟನೆ, ಆಪ್ಷನ್ ಡಿ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ. ಈ ಎಲ್ಗರ್ ಪರಿಷದ್ ಏನಿದೆ ಇದು ನಮಗೆ ಉತ್ತರ ಬಂದು ಭೀಮಾ ಕರೆಗಾಂವ್ ಘಟನೆ ಅಥವಾ ಭೀಮಾ ಕರೆಗಾಂವ್ ಘಟನೆ ಕೇಸ್ ಅಂತ ಏನು ಹೇಳ್ತೇವೆ ಅದಕ್ಕೆ ಸಂಬಂಧಪಟ್ಟಿದ್ದಾಗಿದೆ ಈ ಎಲ್ಗರ್ ಪರಿಷದ್ ಅನ್ನೋದು. ಈ ಭೀಮಾ ಕರೆಗಾಂವ್ ಘಟನೆ ಬಗ್ಗೆ ನೀವು ತಿಳ್ಕೊಬೇಕು ಅಂತ ಹೇಳಿದ್ರೆ ಇದಕ್ಕೆ 200 ವರ್ಷಗಳ ಇತಿಹಾಸ ಇದೆ. 1818ರಲ್ಲಿ ಅಥವಾ ಜನವರಿ 1ನೇ ತಾರೀಕು ಪೇಶ್ವಾ ಬಾಜಿರಾವ್ ಏನಿರ್ತಾರೆ, ಆಗಿನ ಮಹಾರಾಷ್ಟ್ರವನ್ನು ಆಳ್ತಿದ್ದಂತಹ ಪೇಶ್ವಾ ಬಾಜಿರಾವ್, ಮತ್ತು ಆಗ ಈಸ್ಟ್ ಇಂಡಿಯಾ ಕಂಪನಿ ಕೂಡ ಇರುತ್ತೆ ಭಾರತದಲ್ಲಿ, ಅವರು ಈ ಒಂದು ಮಹಾರ್ ಅನ್ನೋ ಒಂದು ದಲಿತರ ಗುಂಪನ್ನು ತುಂಬ ಶೋಷಣೆ ಮಾಡ್ತಿರ್ತಾರೆ. ಯಾರು? ಪೇಶ್ವಾ ಬಾಜಿರಾವ್ ಅವರು ಈ ಮಹಾರ್ ಅನ್ನೋ ದಲಿತರ ಗುಂಪನ್ನು ಶೋಷಣೆ ಮಾಡ್ತಿರ್ತಾರೆ. ಈಗ ಈಸ್ಟ್ ಇಂಡಿಯಾ ಕಂಪನಿಯವರು ಪೇಶ್ವಾ ಬಾಜಿರಾವನ್ನು ಸೋಲಿಸಬೇಕು ಅಂತ ಹೇಳ್ಬಿಟ್ಟು ಹೋಲ್ಕರ್ ಆಗಿರ್ಬೋದು, ಗಾಯಕ್ವಾಡ್ ಆಗಿರ್ಬೋದು, ಈ ರೀತಿ ಸುತ್ತಮುತ್ತಲ ರಾಜರುಗಳನ್ನು ಜೊತೆಗೆ ಈ ದಲಿತರನ್ನು ಕೂಡ ತಮ್ಮ ಸೈನ್ಯದಲ್ಲಿ ಸೇರಿಸ್ಕೊಂಡು ಒಂದು ಯುದ್ಧ ಮಾಡ್ತಾರೆ ಪೇಶ್ವಾ ಬಾಜಿರಾವ್ ವಿರುದ್ಧ. ಈ ಕರೆಗಾಂವ್ ಯುದ್ಧ ಅಂತ ಕರೀತಾರೆ. 1818ರಲ್ಲಿ ನಡೆಯುತ್ತೆ. ಈ ಭೀಮಾ ಕರೆಗಾಂವ್ ಯುದ್ಧ ಆದ ನಂತರ ಈಸ್ಟ್ ಇಂಡಿಯಾ ಕಂಪನಿಯವರು ಒಂದು ಮೆಮೋರಿಯಲ್, ಆ ದಲಿತರ ಮೆಮೋರಿಯಲ್ ಅನ್ನು ನಿರ್ಮಿಸ್ತಾರೆ. ಅದರಲ್ಲಿ ಹುತಾತ್ಮರಾದಂಥ ಒಂದು 49 ಜನರ ಹೆಸರುಗಳನ್ನ ಆ ಮೆಮೋರಿಯಲಲ್ಲಿ ಕೆತ್ತಿಸ್ತಾರೆ. ಅದರಲ್ಲಿ 22 ಜನ ಈ ಮಹರ್ ದಲಿತ ಗುಂಪಿಗೆ ಸೇರಿರ್ತಾರೆ. ಇದು ನಮಗೆ ಹೆಚ್ಚು ಮನ್ನಣೆ ಯಾವಾಗ ಸಿಗುತ್ತೆ ಅಂದರೆ ಡಾಕ್ಟರ್ ಭೀಮ್ ಸಾಹೇಬ್ ಅಂಬೇಡ್ಕರ್ ಅವರು ಇದಕ್ಕೆ ಭೇಟಿ ನೀಡಿದಾಗ ಇದಕ್ಕೆ ಹೆಚ್ಚಿಗೆ ಮನ್ನಣೆ ಸಿಗುತ್ತೆ. ಇನ್ನು ಇದಾದ ನಂತರ ಭೀಮಾ ಕರೆಗಾಂವ್ ಮೆಮೋರಿಯಲ್ ಅಂತ ಕರೆಸ್ಕೊಳ್ಳುತ್ತೆ. ಹೇಗೆ ಇತ್ತೀಚೆಗೆ ಅದನ್ನು ಮಹಾರ್ ದಲಿತ ಗುಂಪವರು ಅದನ್ನು ವಿಜಯೋತ್ಸವನ ಸೆಲೆಬ್ರೇಟ್ ಮಾಡಬೇಕಾದ್ರೆ ಮರಾಠಿಯರು ಅಟ್ಯಾಕ್ ಮಾಡಿಬಿಟ್ಟು ಅಲ್ಲಿ ಒಂದು ಗಲಾಟೆ ಆಗುತ್ತೆ, ಘರ್ಷಣೆ ಆಗುತ್ತೆ. ಇದನ್ನು ನಾವು ಭೀಮಾ ಕರೆಗಾಂವ್ ಕೇಸ್ ಅಥವಾ ಭೀಮಾ ಕರೆಗಾಂವ್ ಘಟನೆ ಅಂತ ಕರಿತೀವಿ. ಅದಕ್ಕೆ ಸಂಬಂಧಪಟ್ಟಿರುವಂತಹ ಒಂದು ಪರಿಷತ್ ಎಲ್ಗರ್ ಪರಿಷತ್ ಅಂತ ನೀವು ತಿಳ್ಕೊಬೋದು. ಇದ್ರ ತುಂಬ ಮುಖ್ಯ ಯಾವ ವ್ಯಕ್ತಿ ಬರ್ತಾರೆ ಮತ್ತು ಈ ಕೇಸ್ ಬಗ್ಗೆ ನೀವು ತಿಳ್ಕೊಬೇಕಾಗಿ ಬರುತ್ತೆ. ಇನ್ನು ಮುಂದಿನ ಪ್ರಶ್ನೆ ನೋಡೋದಾದರೆ, ಇತ್ತೀಚೆಗೆ ಚೀನಾದಿಂದ ಬಂದು ಭಾರತದ ಚೆನ್ನೈನಲ್ಲಿ ನೂತನ ಐಫೋನ್ ತಯಾರಿಕಾ ಘಟಕವನ್ನು ಆರಂಭಿಸಿದ ಸಂಸ್ಥೆ ಯಾವುದು? ವಿಚ್ ಐಫೋನ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ ಎಸ್ಟಾಬ್ಲಿಷ್ಡ್ ಇನ್ ಚೆನ್ನೈ ಅಂತ ಹೇಳ್ಬೋದು. ಆಪ್ಷನ್ ಎ ಫಾಕ್ಸ್ಕಾನ್, ಆಪ್ಷನ್ ಬಿ ಆ್ಯಪಲ್, ಆಪ್ಷನ್ ಸಿ ಗೂಗಲ್, ಆಪ್ಷನ್ ಡಿ ವಿಸ್ಟ್ರನ್ ಅಂತ ಹೇಳ್ಬೋದು. ಇದಕ್ಕೆ ಆನ್ಸರ್ ಬಂದು ಫಾಕ್ಸ್ಕಾನ್ ಆಗಿರುತ್ತೆ. ಇದು ಫಾಕ್ಸ್ಕಾನ್ ಬಂದು ಐಫೋನನ್ನು ತಯಾರಿಕೆ ಮಾಡುವಂತಹ ಒಂದು ಕಂಪನಿ. ತೈವಾನ್ ಮೂಲದ ಕಂಪನಿ ಆಗಿದೆ ಈ ಫಾಕ್ಸ್ಕಾನ್ ಚೆನ್ನೈನಲ್ಲಿದೆ. ಇದು ಮೇಕ್ ಇನ್ ಇಂಡಿಯಾ ಅನ್ನೋ ಕ್ಯಾಂಪೇನ್ನ ಸಲುವಾಗಿ ಚೈನಾದಿಂದ ಚೆನ್ನೈಗೆ ಬಂದಿದೆ. ಈ ಫಾಕ್ಸ್ಕಾನ್ ಅನ್ನೋ ಕಂಪನಿ ಇದು ಆ್ಯಪಲ್ ಐಫೋನ್ಸ್ ಅನ್ನು ತಯಾರಿಕೆ ಮಾಡುತ್ತೆ. ಇದು ಇತ್ತೀಚೆಗೆ ಯಾಕೆ ಸುದ್ದಿಯಲ್ಲಿದೆ ಅಂತ ಅಂದರೆ ಅಲ್ಲಿ ಫುಡ್ ಪಾಯ್ಸನಿಂಗ್ ಆಗಿ ಹಲವಾರು ಎಂಪ್ಲಾಯೀಸ್ಗೆ ಅಫೆಕ್ಟ್ ಆಗಿ ಅದನ್ನು ಮುಚ್ಚಲಾಗಿತ್ತು. 1 ವಾರದ ಮಟ್ಟಿಗೆ 2 ವಾರದ ಮಟ್ಟಿಗೆ ಮುಚ್ಚಲಾಗಿತ್ತು. ಅದಕ್ಕೆ ಇದು ಪ್ರಚಲಿತ ಘಟನೆಯಲ್ಲಿದೆ. ಇದ್ರ ಬಗ್ಗೆ ನೀವು ತಿಳ್ಕೊಬೇಕಾಗುತ್ತೆ. ನೀವು ಆ್ಯಪಲ್ ಐಫೋನ್ ತಯಾರಿಕಾ ಕಂಪನಿ ಯಾವುದು ಅಂತ ಅಂದರೆ ಫಾಕ್ಸ್ಕಾನ್ ಅಂತ ಹೇಳ್ಬೋದು. ಇನ್ನು ಇವತ್ತಿನ ಒನ್ಲೈನರ್ ನೋಡೋದಾದರೆ, ನಿನ್ನೆ ತಾನೇ ರೋಡ್ ಸೇಫ್ಟಿ ವೀಕ್ 2022 ಮುಗಿದಿದೆ. ಅಂದರೆ 11ನೇ ತಾರೀಕಿಂದ 17ನೇ ತಾರೀಕುವರೆಗೆ ನಾವು ರೋಡ್ ಸೇಫ್ಟಿ ವೀಕ್ ಅಂತ ನಾವು ಸೆಲೆಬ್ರೇಟ್ ಮಾಡ್ತೀವಿ. ಅದರ ಧ್ಯೇಯ ವಾಕ್ಯ ಅಥವಾ ಥೀಮ್ ಏನಾಗಿತ್ತು ಅಂತ ನಾವು ಪರೀಕ್ಷೆಯಲ್ಲಿ ಕೇಳ್ಬೋದು. ಥೀಮ್ ಬಂದು ಸಡಕ್ ಸುರಕ್ಷಾ ಜೀವನ್ ರಕ್ಷಾ ಅಂತ ಹೇಳ್ಬಿಟ್ಟು ಈ ವರ್ಷದ 2022ನೇ ಇಸ್ವಿಯ ಥೀಮ್ ಆಗಿದೆ ಅಂತ ಹೇಳ್ಬೋದು. ಈ ಒನ್ಲೈನರ್ ತಿಳ್ಕೊಬೇಕಾಗತ್ತೆ. ಇನ್ನು ಇವತ್ತಿನ ಬೋನಸ್ ಪ್ರಶ್ನೆ ನೋಡೋದಾದರೆ, ಬೋನಸ್ ಪ್ರಶ್ನೆ ಟೋಕನೈಸೇಷನ್ ಯಾವುದಕ್ಕೆ ಸಂಬಂಧಿಸಿದೆ? ಟೋಕನೈಸೇಷನ್ ಈಸ್ ಅಸೋಸಿಯೇಟೆಡ್ ವಿತ್ ವಾಟ್? ಆಪ್ಷನ್ ಎ ಕ್ರೆಡಿಟ್ ಕಾರ್ಡ್ ಅಥವಾ ಡೆಬಿಟ್ ಕಾರ್ಡ್, ಆಪ್ಷನ್ ಬಿ ಕ್ರಿಪ್ಟೋ ಕರೆನ್ಸಿ, ಆಪ್ಷನ್ ಸಿ ಬ್ಲಾಕ್ ಚೈನ್, ಆಪ್ಷನ್ ಡಿ ಆನ್ಲೈನ್ ವಹಿವಾಟು. ಇದಕ್ಕೆ ಉತ್ತರ ನೀವು ಕಮೆಂಟ್ ಸೆಕ್ಷನಲ್ಲಿ ಹಾಕಬೇಕಾಗುತ್ತೆ. ಇದಕ್ಕೆ ಸೂಕ್ತವಾದ ಎಕ್ಸ್ಪ್ಲನೇಷನ್ ಅನ್ನು ನಾವು ನಿಮಗೆ ಕಮೆಂಟ್ಸ್ನಲ್ಲಿ ತಿಳಿಸ್ತೇವೆ ಅಂತ ಹೇಳ್ಬೋದು.
ಇನ್ನು ಇವತ್ತಿನ ಸಂಚಿಕೆ ಮುಗೀತು. ನಾವು ಇವತ್ತಿನ ಸಂಚಿಕೆಯಲ್ಲಿ NFT ಅಥವಾ ಏನು ಈ ವೆಬ್ 3.2 ಅನ್ನೋ ಕಾನ್ಸೆಪ್ಟ್ನ ನಾವು ತಿಳ್ಕೊಂಡಿದ್ದೀವಿ. ಇಥಿಯೋಪಿಯಾದ ಬಿಕ್ಕಟ್ಟು ಬಗ್ಗೆ ತಿಳ್ಕೊಂಡಿದ್ದೀವಿ, ಮಾಲ್ಡೀವ್ಸ್ ದೇಶದ ಬಗ್ಗೆ ತಿಳ್ಕೊಂಡಿದ್ದೀವಿ, ಹಾಗೆ ಉತ್ತಮವಾದಂಥ ಪ್ರಶ್ನೆಗಳನ್ನ ತಿಳ್ಕೊಂಡಿದ್ದೀವಿ. ಎಲ್ಲ ಪರೀಕ್ಷೆಯ ಸಲುವಾಗಿ ಮುಖ್ಯವಾದ ಪ್ರಶ್ನೆಗಳಾಗಿರುತ್ತೆ. ಇನ್ನೂ ಹೆಚ್ಚು ಈ ರೀತಿಯ ಪ್ರಶ್ನೆಗಳಿಗಾಗಿ ಅಚೀವರ್ಸ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಟೆಲಿಗ್ರಾಮ್ ಚಾನಲ್ನ ಫಾಲೋ ಮಾಡಿ. ಮತ್ತೆ ಸಿಗೋಣ. ಥ್ಯಾಂಕ್ ಯು.